ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಸಚಿವರೇ, ಸ್ನೇಹಿತರೆ, ಶಾಸಕ ಮಿತ್ರರೇ, ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಏನಾದರೂ ನೀಟ್ ಎಕ್ಸಾಮು ಅವ್ರಿಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಮ್ಮ ರಾಜ್ಯದಿಂದ ಕಲೀಲಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಮಯನೂ ಇಲ್ಲ. ನಾವು ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಒಂದು ಎಕ್ಸಾಮ್ ಮಾಡಲಿಲ್ಲ, ನಾವು 3 ಎಕ್ಸಾಮ್ ಮಾಡಿ ತೋರಿಸಿದ್ದೀವಿ, 2 ಎಕ್ಸಾಮ್ ಮಾಡಿ ತೋರಿಸಿದ್ವಿ. 3 ವರ್ಷನೂ ಕೂಡ ಒಂದೇ ಆಗಲಿ ಲೀಕೇಜ್ ಆಗಲಿ ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಹೇಳ್ತಾರೆ, ಇಲ್ಲ ನಾವು ಫೀಸ್ ತಗೊಳ್ಳೋದಿಲ್ಲ, ನಾವು ಅವರಿಗೆ ವಾಪಸ್ ಕೊಡ್ತೀವಿ ಅಂತ. ನಿಮ್ಮ ಹಣ ಯಾವನಿಗೆ ಬೇಕು? ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯವರು ಒಂದೊಂದು ಕುಟುಂಬಕ್ಕೂ ಕೂಡ 2,000 ರೂಪಾಯಿ ಹಾಕಿದ್ದಾರೆ. ನಿಮ್ಮ ಹಣ ಬೇಡ, ನಮಗೆ ಮಕ್ಕಳಿಗೆ ನ್ಯಾಯವನ್ನು ಕೊಡಬೇಕಾಗ್ತದೆ. ನ್ಯಾಯವನ್ನು ಕೊಡಬೇಕು ಅಂದರೆ ಯಾರು ನಮ್ಮನ್ನು ಟೀಕಾ ಟಿಪ್ಪಣಿ ಮಾಡಿದ್ರು, ಇವತ್ತು ಅವರು ಈ 25 ಲಕ್ಷ ಮಕ್ಕಳ ಕಾಲಡಿಗೆ ನುಯಿಸಬೇಕಾಗುತ್ತೆ. ಯಾಕೆಂದರೆ ಅವರ ಶಿಕ್ಷೆ ಇವತ್ತು ಅವ್ರ ಮೇಲಿದೆ. ಏನಾದರೂ ನಾವು ಒಂದೇ ಹೇಳಬೇಕಾಗ್ತದೆ, ಇದು ಬರೀ ನಮಗೆ ದುಡ್ಡು ಕಮ್ಮಿ ಮಾಡಿದ್ದೀವಿ, ನಾವು ದುಡ್ಡು ವಾಪಸ್ ಕೊಟ್ಟಿದ್ದೀವಿ ಅಲ್ಲ. ರಾಷ್ಟ್ರದ ಶಿಕ್ಷಣ ಸಚಿವರು ರಿಸೈನ್ ಮಾಡಬೇಕಾಗತ್ತೆ. ಅವ್ರು ಮಾಡೋಕ್ಕಾಗಲಿಲ್ಲ ಅಂದರೆ ನರೇಂದ್ರ ಮೋದಿಯವರು ಈ ಮಕ್ಕಳಿಗೆ ಕ್ಷಮೆಯನ್ನು ಕೇಳಬೇಕಾಗತ್ತೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಚಾರಗಳನ್ನು ಬೇರೆಯವರೆಲ್ಲ ಮಾತಾಡಿದ್ದಾರೆ, ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ದಾಖಲೆ ನಮ್ಮ ಮಕ್ಕಳನ್ನು ದೇವರ ಸ್ಥಾನದಲ್ಲಿ ಇಟ್ಟು ನಾವು ರಿಸಲ್ಟ್ ಕೂಡ ಪ್ರೂವ್ ಮಾಡಿದ್ದೀವಿ. ನಮ್ಮ ರಾಜ್ಯ ಯಾವತ್ತೂ ಕೂಡ ಸಮಾನತೆಯನ್ನು ಕೊಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಪೂರ್ಣವಾಗಿ ಯುವ ಕಾಂಗ್ರೆಸ್ಸಿಗೆ, ನಮ್ಮ ಮಂಜುನಾಥ್ ಗೌಡ್ರಿಗೆ, ಅವರ ನಾಯಕತ್ವದಲ್ಲಿ ಏನು ನೀವೆಲ್ಲರೂ ಕೂಡ ಇವತ್ತು ಬಂದಿದ್ರಿ, ನಿಮ್ಮ ಬೆಂಬಲವಾಗಿ ಯಾವತ್ತೂ ಕೂಡ ನಮ್ಮ ಸರ್ಕಾರ ಇರ್ತದೆ, ನಾವು ಕೂಡ ವೈಯಕ್ತಿಕವಾಗಿ ಇರ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಎಲ್ಲರಿಗೂ ಹೊಂದಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಗಣ್ಯರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.